ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಸೂಲಗಿತ್ತಿ ತಿಮ್ಮಕ್ಕಳಿಗೆ ಸನ್ಮಾನ. ಚಳ್ಳಕೆರೆ ನಗರದ ವೀರಶೈವ ಮಹಿಳಾ ಸಂಘದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಪ್ರಯುಕ್ತ ಕಾಲುವೆಹಳ್ಳಿ ಶತಾಯುಷಿ ಸೂಲಗಿತ್ತಿ ತಾಲೂಕಿನ ತಿಮ್ಮಕ್ಕ ಅವರಿಗೆ ಸನ್ಮಾನಿಸಿ ಗೌರವಧನ ನೀಡಿ ಗೌರವಿಸಲಾಯಿತು. ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ಉಳಿವಿನಲ್ಲಿ ಮಹಿಳೆಯ ಪಾತ್ರ ಎಂಬ ವಿಷಯವಾಗಿ ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ನಿರ್ದೇಶಕಿ ಶ್ರೀಮತಿ ಗೀತಾ ಪ್ರಕಾಶ್ ಅವರು ಭಾರತೀಯ ಸನಾತನ ಪರಂಪರೆಯ ಸಂಸ್ಕೃತಿ ಮತ್ತು ವಿಶಿಷ್ಟ ಸಂಪ್ರದಾಯ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಮಹಿಳಾ ದಿನಾಚರಣೆ ಪ್ರಯುಕ್ತ ವೀರಶೈವ ಮಹಿಳೆಯರಿಂದ ಭಾರತದ ವಿವಿಧ ರಾಜ್ಯಗಳ ಉಡುಗೆ ತೊಡುಗೆಗಳ ಪ್ರದರ್ಶನ ನಡೆಯಿತು. ಕಾರ್ಯಕ್ರಮದಲ್ಲಿ ವೀರಶೈವ ಮಹಿಳಾ ಸಂಘದ ತಾಲೂಕು ಅಧ್ಯಕ್ಷೆ ಪದ್ಮ ನಾಗರಾಜ್, ಕಾರ್ಯದರ್ಶಿ ಮಂಜುಳಾ ನಾಗರಾಜ್, ನಿರ್ದೇಶಕರಾದ ಗೀತಾ ಪ್ರಕಾಶ್, ಸುನೀತಾ, ಸುಮಾ, ಮಮತಾ, ವನಜಾ, ಸೌಮ್ಯಲತಾ, ಮಂಗಳಾ, ಕವಿತಾ, ಕಾಲುವೆಹಳ್ಳಿ ಪಾಲಕ, ಕರಿಕೆರೆ ಮಂಜುಳಾ, ಪ್ರಮೀಳಾ, ತೊಡುಗಿನ ತೋಯಜಾಕ್ಷಿ, ಜಗದಂಬ, ಶಾಂತಮ್ಮ, ರತ್ನಮ್ಮ, ಪುಷ್ಪಲತಾ, ಗೀತಾ, ನಾಗರಾಜ್, ಅನಿತಾ, ಜಾನಕಿ, ಶೈಲಜಾ, ವಿಶಾಲಾಕ್ಷಿ, ಯಶೋಧ, ಶಾರದಾ, ತಿಪ್ಪಮ್ಮ, ಸಮಾಜ ಸೇವಕ ಯತೀಶಂ ಸಿದ್ದಾಪುರ ಸೇರಿದಂತೆ ಸಾಕಷ್ಟು ಸಂಖ್ಯೆಯಲ್ಲಿ ವೀರಶೈವ ಮಹಿಳಾ ಸಂಘದ ಸದಸ್ಯರು ಭಾಗವಹಿಸಿದರು. ವರದಿ ಯತೀಶಂ ಸಿದ್ದಾಪುರ, ಮಹಾಯುಧ ನ್ಯೂಸ್, ಚಳ್ಳಕೆರೆ. ಒಂದು ಬೆಳದ ಹಚ್ಕೊಡೋರು, ಒಂದು ಮರ ತುಂಬ ನೆರವೈದವರು ಹೋಗತ್ತಿ ಅಂತಿದ್ರು. ಹೋಗ್ತಿದ್ದೆ, ರಾತ್ರೆಲ್ಲ ಹೋಗ್ತಿದ್ದೆ, ಯಾವಾಗ ಕರೆದ್ರು ಹೋಗ್ತಿದ್ದೆ, ಯಾವಾಗ ಬಂದರೂ ಹೋಗ್ತಿದ್ದೆ. ನಮ್ಮ ಮನೆಗೆ ಬೈದರೆ ಕೊಂಡ್ರೆ ಹೋಗ್ತೀನಿ ಕುಂದ್ರ ಅಂತಿದ್ದೆ. ಹಿಂಗೆ ನಮ್ಮ ಕಾಡ್ದಾಗ 3 ಮಕ್ಕಳು ಬೆಂಗಳೂರಿಗೆ ಕಳಿಸ್ದೆ. ಅಲ್ಲಿ ಆಟ ಕಳಿಸಿ ಕಾರವಳ್ಳಿಯಲ್ಲಿದ್ದ, ಅಲ್ಲೇ ಇದ್ದಕ್ಕೆ ಹಾಕ್ಕೊಂಡು ಅವ್ರನ್ನ 3 ಮಕ್ಕಳು, 1 ಹೆಣ್ಣು 2 ಗಂಡು. ಅವೆಲ್ಲರನ್ನ ಮೇಡಮ್ನ ಕಾಲೇಜ್ ಕಳಿಸಿ ಬಂದಿದ್ದರು. ಬೆಂಗಳೂರು ಮೇಡಮ್ ಬಂದಿದ್ದು. ಆಯ್ತು ಪರಂಗಿ ಹಣ್ಣು ಕೊಟ್ಟೆ, ನನ್ನ ಮೊಮ್ಮಗಳಿಗೆ ಒಂದು ಪರಂಗಿ ಹಣ್ಣು ಕೊಟ್ಟೆ. ಎಲ್ಲದ್ರಾಗ ಏನು ಅವ್ರು ಕೊಟ್ಟಿದ್ದ ನನಗೆ ಪುಣ್ಯ. ಇನ್ನೇನು ಮಾತಾಡೋಣ. ಇದೇ ಸಂಸ್ಕಾರ ಅಂತ ಮಾಡ್ತಾ ಇದ್ದೀರೋ ಯಾವುದನ್ನು ಕೂಡ ನಾವು ಬೇರೆ ಯಾವ ದೇಶದಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಥರದ್ದು ಯಾವುದನ್ನು ಈಗ ನಮ್ಮಲ್ಲಿ ನೋಡಿ ಏನು ಅನ್ನದಾಸೋಹ ನಡೀತಾ ಇರುತ್ತೆ. ಆಮೇಲೆ ನಾವು ಕೂಡ ಮನಸ್ಫೂರ್ತಿಯಾಗಿ ಕೈಲಾದಷ್ಟು ಕೊಟ್ಟು ಬರ್ತೀವಲ್ಲಿ. ಯಾಕೆ ಕೊಡ್ತಿದ್ರು? ಯಾರು ಹಚ್ಕೊಂಡಿರ್ಬಾರ್ದು. ನಮ್ಮ ಸಂಸ್ಕೃತದ ಬೇಸೆ ಅದು. ಯಾರು ಹಚ್ಕೊಂಡಿರ್ಬಾರ್ದು. ಧರ್ಮನ ಬಿಡಬಾರ್ದು. ಕೇವಲ ಬರೀ ಮನುಷ್ಯನಿಗೆ ಮಾತ್ರ ಅಂತಲ್ಲ, ಪ್ರಾಣಿಗಳ ಮೇಲೂ ಕೂಡ ದಯೆ ಇರಬೇಕು. ಪ್ರಕೃತಿನ ನಾವು ಪ್ರೀತಿಸ್ಬೇಕು. ಆ ಪಕ್ಷಿಗಳನ್ನ ಹಿಂಸಿಸ್ತಿರ್ಲಿಲ್ಲ. ಈಗೆಲ್ಲ ನಶಿಸಿ ಹೋಗ್ತಾ ಇದೆ, ಕಾಡು ನಶಿಸ್ತಿದೆ, ಮರಗಿಡಗಳು ಯಾವುದೂ ಇಲ್ಲ, ಎಲ್ಲ ಹೋಗ್ತಿದ್ದಾವೆ. ಡೆವಲಪ್ ಅಲ್ಲಿರ್ತಕ್ಕಂಥ ಶಿಲೆಗಳಿರ್ಬಹುದು, ಸಂಗೀತ, ನೃತ್ಯ ಎಲ್ಲದೂ ಕೂಡ ಸಂಸ್ಕೃತಿನೇ. ಹೆಂಗೆ ಅದನ್ನೆಲ್ಲ ಉಳಿಸ್ಕೊಂಡು ಬಂದರು, ಬೆಳೆಸ್ಕೊಂಡು ಬಂದರು. ಈಗ ಹೆಂಗೆ ಅದು ಕಡೆಗಣಿಸ್ಬಿಟ್ಟಿದ್ದೀವಿ ನಾವೆಲ್ಲ. ನಾವು ಈಗ ಏನು ಮಾಡ್ತಿದ್ದೀವಿ ಅಂದರೆ ಎಜುಕೇಷನ್. ಅದು ಎಜುಕೇಷನ್ ಅನ್ನೋದ್ರಲ್ಲೂ ಕೂಡ ಅರ್ಥವೇ ಇಲ್ಲ, ಹಂಗಾಗೋಗ್ಬಿಟ್ಟಿದೆ. ಆದರೂ ಅದ್ರ ಕಡೆ ತುಡಿತ. ಮಕ್ಕಳನ್ನ ಅಲ್ಲೇ ಹೋಗಬೇಕು, ಇಲ್ಲೇ ಹೋಗಬೇಕು. ನಾವು ಹಳ್ಳಿಲಿರೋರು ತಾಲೂಕಿಗೆ ಕಳಿಸ್ಬೇಕು, ತಾಲೂಕಲ್ಲಿರೋರು ಜಿಲ್ಲೆಗೆ ಕಳಿಸ್ಬೇಕು, ಜಿಲ್ಲೆಯಲ್ಲಿರೋರು ಬೆಂಗಳೂರಿಗೆ ಕಳಿಸ್ಬೇಕು. ಹೀಗೆ ಮಕ್ಕಳನ್ನ ನಮ್ಮ ಹತ್ರ ಇಟ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಕಳಿಸ್ತಾ ಇದ್ದೀವಿ ಹೊರಗೆ. ಅದನ್ನು ಹೆಂಗೆ ಅಂತಂದರೆ ಒಂಥರ ಅಲ್ಲೋದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಕಳಿಸ್ತಾ ಇದ್ದೀವಿ. ಅದರಲ್ಲಿ ಏನು ಮಾಡ್ತಿದ್ದೀವಿ ಅಂದರೆ ನಮ್ಮ ಸಂಸ್ಕೃತಿನ ಮರಿತಾ ಇದ್ದೀವಿ. ನಾವು ಎಲ್ಲಿ ಮರಿತಾ ಇದ್ದೀವಿ? ಯಾವುದಿನೂ ಹೇಳ್ಕೊಡಲ್ಲ ಅವರು. ಈಗ ನನ್ನ ಮಗನೇ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಓದ್ತಿದ್ದಾನೆ. ಅಲ್ಲಿ ನಡೆಸ್ತಾ ಇರೋರು ಸರೇಂಬಿ ಕಾಲೇಜ್ ಅಂತ ಹೇಳ್ಬಿಟ್ಟು, ಅದ್ರ ಫೌಂಡರ್ ಬಂದ್ಬಿಟ್ಟು ಮುಸ್ಲಿಮು. ಅವರು ಯಾವುದೇ ಆಚರಣೆಗಳನ್ನು ಕೂಡ ಮಾಡೋದಿಲ್ಲ. ಅವ್ರು ಹಾಸ್ಟೆಲಲ್ಲಿರ್ಬೋದು, ಕಾಲೇಜಲ್ಲಿರ್ಬೋದು, ಆಮೇಲೆ ಕೆಲವೊಂದು ಸ್ಕೂಲಲ್ಲಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ ನಾನು. ಸರಸ್ವತಿ ಪೂಜೆ, ಗಣೇಶನ ಪೂಜೆ ಹೀಗೆಲ್ಲ ಮಾಡ್ತಾರೆ. ಆದರೆ ಈ ಸ್ವಲ್ಪ ನಾವು ಮನೆಗಳಲ್ಲಿ ಹಬ್ಬದ ವಾತಾವರಣದಲ್ಲಾದರೂ ಮಕ್ಕಳನ್ನ ಸೇರಿಸ್ಕೊಂಡ್ಬಿಟ್ಟು ಈ ಥರ ಆಚರಣೆಗಳಿತ್ತು. ನಮ್ಮದೆಲ್ಲ ಹಿಂಗಿತ್ತು. ಈಗ ಹಿಂದೆ ಅಂತ ಹೋದಾಗ ಮತ್ತೆ ಮುಂದಕ್ಕೆ ಬಂದಿದ್ದೀವಿ, ಮತ್ತೆ ಹಿಂದಕ್ಕೆ ಹೋಗೋಣ. ಹಿಂದೆ ಈಗ ನಾವು ರಾಮಾಯಣ ತಗೊಂಡ್ರೆ ಅದರಲ್ಲಿ ಭ್ರಾತೃತ್ವ, ರಾಮ ಲಕ್ಷ್ಮಣರು ಹೆಂಗಿದ್ರು, ಅಣ್ಣ ತಮ್ಮಂದಿರ ಸಂಬಂಧ ಹೆಂಗಿತ್ತು, ಆಮೇಲೆ ತಂದೆ ತಾಯಿಗಳ ಬಗ್ಗೆ ಗೌರವ ಹೇಗಿತ್ತು ಅವ್ರಿಗೆಲ್ಲ, ಆಮೇಲೆ ಪತಿ ಬಗ್ಗೆ ಹೇಗೆ ಭಾವನೆಗಳಿತ್ತು, ಹೇಗೆ ಬರೀ ಐಶ್ವರ್ಯ ಆಡಂಬರ ಅನ್ನೋದನ್ನು ಬಿಟ್ಬಿಟ್ಟು ಸೀತೆ ಮಹಾರಾಣಿ ಅವಳು ಹೆರಿಗೆಗಳನ್ನು ಮಾಡಿದ್ದಾರೆ, ಎಷ್ಟು ಜೀವಗಳನ್ನು ಉಳಿಸಿದ್ದಾರೆ, ಎಷ್ಟು ಜನಗಳನ್ನು ಕಾಪಾಡಿದ್ದಾರೆ.
ಈ ಒಂದು ಯಶಸ್ಸು ಅವರನ್ನ ಬೆನ್ನು ಹತ್ತಿ ಬಂದು ಈ ದಿನ ಈ ಸ್ಟೇಜ್ ಮೇಲೆ ಕೂಡಿಸಿದೆ ಅಂತಂದ್ರೆ ಅದಕ್ಕೆ ಅವರ ಸಾಧನೆ, ಅವರ ಪ್ರೋತ್ಸಾಹ, ಅವರ ಯಶಸ್ಸೇ ಕಾರಣ ಇವತ್ತು. ಇಂಥ ಎಲೆಮರೆಯ ಕಾಯಿಗಳು ಬಹಳ ಇದ್ದಾರೆ, ನಮಗೆ ಗೊತ್ತಿಲ್ಲ. ನಾವು ಇದನ್ನ ಕೆದಕ್ಬೇಕು. ಆ ಕೆದಕೋ ಒಂದು ಕೆಲಸನ ನಾವು ಇವತ್ತು ಮಾಡಬೇಕು. ಮಹಿಳಾ ದಿನಾಚರಣೆ ಅಂದ್ರೆ ಸುಮ್ಮನೆ ನಾವು ಸಭೆಗೆ ಬಂದು ಕುತ್ಕೊಂಡು ಮಾತಾಡಿ ಹೋಗೋದು ಬೇಡ. ಇಂಥವ್ರನ್ನ ಗುರುತಿಸಿ ಒಂದು ಇವರ ಸ್ಟೇಜ್ ಪ್ರೋಗ್ರಾಮ್ ಕೊಡುವಂಥ ಒಂದು ಕಾರ್ಯನ ನಾವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಒಂದೆರಡು ಮಾತುಗಳು ಮುಗಿಸ್ತೇವೆ. ಸಂಸ್ಥೆಗಳಲ್ಲಿ ಸೇರ್ತಿದ್ದೀವಿ ಅಂತಂದರೆ ಒಂದು ಒಳ್ಳೆ ವಿಚಾರಗಳನ್ನು ಕೂಡ ನಾವು ವಿನಿಮಯ ಮಾಡ್ಕೊತಾ ಇದ್ದೀವಿ. ಯಾರಾದರೂ ಅಂತಂದ್ರೆ ಪ್ರೋತ್ಸಾಹಿಸಿದ ಒಂದು ಒಳ್ಳೆಯ ಕಾರ್ಯಕ್ರಮ ನಾವೀಗ ಮಾಡ್ತಾ ಇದ್ದೀವಿ. ಈಗ ಅದಕ್ಕೆ ಉದಾಹರಣೆಯಾಗಿ ನಮ್ಮ ತಿಮ್ಮಕ್ಕ, ಸೂಲಗಿತ್ತಿ ತಿಮ್ಮಕ್ಕ ಎಂದೇ ಹೆಸರಾಗಿರ್ತಕ್ಕಂಥ ಇವರು ಕಾಲ್ವೇಳಿಯ ಸೂಲಗಿತ್ತಿ ತಿಮ್ಮಕ್ಕ ಎಂದು ಇವ್ರಿಗೆ ಕರೀತಾರೆ. ಇವರು ಶತಾಯುಷಿ 103 ವರ್ಷಗಳ ಶತಾಯುಷಿ ಸೂಲಗಿತ್ತಿ ತಿಮ್ಮಕ್ಕ ಅಂತ. ಇವರಿಗೆ ನಾವು ಈಗ ಇದನ್ನು ಯಾಕೆ ಕರೆದು ನಾವು ಅವರಿಗೆ ಸನ್ಮಾನ ಮಾಡ್ತಿದ್ದೀವಿ ಅಂದರೆ, ನಮ್ಮನ್ನು ಸುಮಾರು ಜನಗಳಲ್ಲಿ ಒಳ್ಳೊಳ್ಳೆಯ ಒಂದು ವಿಚಾರಗಳಿದೆ, ಅವರು ಸಾಧನೆ ಮಾಡೋಂಥ ಕ್ಷೇತ್ರಗಳಲ್ಲಿ ಅವರು ಸಾಧನೆ ಮಾಡಬಹುದು ಅನ್ನೋ ಒಂದು ಸ್ಫೂರ್ತಿ ಬರಲಿ ಅನ್ನೋ ಒಂದು ಕಾರಣಕ್ಕೆ ಇವರಿಗೆ ನಾವು ಮಾಡೋ ಸನ್ಮಾನ ಏನು ಅಲ್ಲ, ಆದರೆ ಅವರುಗಳು ನಮಗೆ ಸ್ಫೂರ್ತಿಯಾಗಿರ್ತಾರೆ ಅಂತ ನಮ್ಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣಕ್ಕೆ ಇಂಥ ಒಂದು ಕಾರ್ಯಗಳನ್ನು ಮಾಡಬೇಕು ಅಂತ ಮಾಡ್ತಾ ಇರೋದು. ಇವರಿಗೆ 103 ವರ್ಷಗಳು. ಅವರು 70 ವರ್ಷಗಳ ಹಿಂದೆ ಒಬ್ಬ ಅಜ್ಜಿಯಿಂದ ಈ ಹೆರಿಗೆ ಮಾಡಿಸೋದನ್ನು ಕಲ್ತ್ಕೊಂಡು ಅದರಿಂದ ತಾವು ಸುತ್ತಮುತ್ತ ಗೌಡಹಟ್ಟಿ, ಕ್ಯಾತಗೊಂಡನಹಳ್ಳಿ, ಜಾನಮನಹಳ್ಳಿ, ಯಾದಲಗಟ್ಟೆ ಹೀಗೆ ಸುತ್ತಮುತ್ತ ಹಳ್ಳಿಗಳಲ್ಲಿ ತಮ್ಮ ಒಂದು ಸೇವೆ ಮಾಡ್ಕೊತಾ ಬಂದಿದ್ದಾರೆ. ಇವರಿಗೆ 2 ಗಂಡು ಮಕ್ಕಳು ಮತ್ತು ಪತಿ ಇಬ್ಬರೂ ಇಲ್ಲ, ಮತ್ತು ಕಣ್ಣು ಕಾಣಿಸಲ್ಲ ಅವ್ರಿಗೆ. ಅವರ ಮೊಮ್ಮಗಳ ಜೊತೆಗೆ ವಾಸ ಆಗಿದ್ದಾರೆ. ಇಂಥ ನಿಸ್ವಾರ್ಥ ಸೇವೆ, ಯಾರಿಂದ ಏನನ್ನೂ ಅಪೇಕ್ಷಿಸದೆ ತಾವು ನಿಸ್ವಾರ್ಥದಿಂದ ನಾರ್ಮಲ್ ಡೆಲಿವರಿ ಮಾಡಿಸಿ, ಜೊತೆಗೆ ಆ ಬಾಣಂತಿ ಮನೆಯಲ್ಲಿ 3 ದಿನಗಟ್ಟಲೆ ಉಳ್ಕೊಂಡು ಆ ಮಗುನ ಲಾಲನೆ ಪಾಲನೆ ಹೇಗೆ ಆ ಮಗುಗೆ ನಾವು ಸಾಕಬೇಕು, ನೆಗಡೆ ಆದರೆ ಏನು ಮಾಡಬೇಕು, ಬಾಣಂತಿಗೆ ಯಾವ ರೀತಿ ಆಹಾರವನ್ನು ನಾವು ಕೊಡಬೇಕು ಅವರಿಗೆ ಅನ್ನೋ ಒಂದು ವಿಚಾರವನ್ನು ನಾವು ಕೇಳ್ತಾ ಅಲ್ಲೇ ಇದ್ದು ಅವರು ಕೊಡುವ ಅಲ್ಪ ಒಂದು ಕಾಣಿಕೆಯನ್ನು ಸ್ವೀಕರಿಸಿ ನಿಸ್ವಾರ್ಥ ಸೇವೆಯಿಂದ ಇಷ್ಟು ವರ್ಷಗಳ ಕಾಲ ತಮ್ಮ ಸೇವೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ಇಂತಹ ಸೂಲಗಿತ್ತಿ ತಿಮ್ಮಕ್ಕ ಅವರಿಗೆ ನಾವಿನ್ನ ಸನ್ಮಾನ ಮಾಡ್ತಿದ್ದೀವಿ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀವಿ. ಇದು ನಾವು ಅವರಿಗೆ ಕೊಡುವ ಒಂದು ಸಣ್ಣ ಕಾಣಿಕೆ, ಒಂದು ಗೌರವ, ನಮಗೆಲ್ಲ ಸ್ಫೂರ್ತಿ ಅಂತ ಹೇಳಿ ಅವರ ಒಂದು ಕಿರುಚುವೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿದ್ದಕ್ಕೆ ಧನ್ಯವಾದ. ಮಹಾರಾಷ್ಟ್ರ ಅನಿತಾ